100 ಮ್ಯಾಟ್ರ್ ಹಾಕೋತಾ ಇದೀನಿ ಎವ್ರಿ ಡೇ. ಆಯ್ತು 5:45 6 ಗಂಟೆ ತನಕ ಕೂತ್ಕೋತಾ ಇದೀನಿ. ಇನ್ನೆಷ್ಟೊತ್ತು ಮಾಡಕ್ಕಾಗತ್ತೆ? 4:45 ಕೋರ್ಟ್ ಕ್ಲೋಸ್ ಆಗುತ್ತೆ. RSN ಓಲ್ಡ್ ಮ್ಯಾಟರ್ಸ್ ಇದೆ. ಐ ಹ್ಯಾವ್ ಟು ರೀಚ್. ನೋ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. 1:15 1:50 1:45 2 ಗಂಟೆ ತನಕ ಕೂತ್ಕೋತೀನಿ. ಲಂಚ್ ಅವರ್ ಅರ್ಧ ಗಂಟೆ ಸ್ಕಿಪ್ ಮಾಡಿ. ಕೇಳ್ರೆ ತಮಗ್ ನೇರವಾಗಿ ಕೇಳ್ತಾ ಇದೀನಿ, ತಮ್ಗೆ ಹಣ ಕೊಟ್ಟು ಕೇಸ್ನ ಎಂಗೇಜ್ ಮಾಡಿದ್ರೋ ಇಲ್ಲ ಸುಮ್ನೆ ಪುಕ್ಕಟ್ಟೆ ಮಾಡ್ತಿದಿರೋ? ನಾನ್ ಕೇಳಿದ ಪ್ರಶ್ನೆ ಅದಲ್ಲ. ದುಡ್ಡು ಕೊಡ್ತಾನೆ ಮಾಡಿದ್ರು, ಮತ್ತೆ ತಾವ್ ಯಾಕೆ ಬರ್ಲಿಲ್ಲ ಕೋರ್ಟ್ಗೆ? ಆಗತ್ತೆ, ನೀವು ಸರಿಯಾಗಿ ಹಾಕ್ತಿದ್ರೆ ಆಫೀಸ್ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತಾರೆ. ಸರ್ಟಿಫಿಕೇಟ್ ಕಾಪಿ ಲಾಸ್ಟ್ ವೀಕ್ ಕೊಟ್ರು, ಅದನ್ನ ಸ್ಟಿಚ್ ಮಾಡಿ ಬಿಟ್ಬಿಡಿ. ಅದನ್ನೇ ಅವ್ರಿಗೆ ಹೇಳಿ, ನೀವು ಅವ್ರಿಗೆ ಹೇಳಿ ನೀನ್ ಸರ್ಟಿಫೈಡ್ ಕಾಪಿ ತಂದ್ಕೊಟ್ಟಿಲ್ಲ, ಅದಕ್ಕೆ ಜೈಲಲ್ಲಿ ಇದೆಯಾ ಅಂತ ಹೇಳಿ. ನಿಮ್ಗೆ ಹಾಕುವಾಗ ನಿಮ್ಗೆ ಗೊತ್ತಿರಲ್ವಾ ಸರ್ಟಿಫೈಡ್ ಕಾಪಿ ಬೇಕು ಅಂತ? ಕೊಡ್ತೀನಿ ಅಂತ ಹೇಳಿ ನಾನ್ ಪ್ರಶ್ನೆ ಕೇಳಿದ್ದೇನೋ, ನಿಮಗ್ ಗೊತ್ತಿತ್ತು ತಾನೆ ಸರ್ಟಿಫೈಡ್ ಕಾಪಿ ಹಾಕ್ಬೇಕು ಅಂತ. ಯಾಕೆ ಹಾಕದ್ರಿ ಹಂಗಂತ? ಕೊಡ್ತೀನಿ ಅಂತ ಹೇಳಿದ್ರು. ನೋ 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 ಅರ್ಜೆನ್ಸಿ, ಲೆಟ್ ಹಿಮ್ ಬಿ ದೇರ್. One fresh matter tomorrow, my lords. 138 proceedings. ಇರಮ್ಮ. Ready to comply the officer, any condition. No, you first comply the officer objection, then only it will be moved. Last week I have already complied last week. If there is again office objection, then I will impose cost. Please understand. No. Okay. I have already complied. All right, ಮಂಗಳವಾರ ತಗೊಳ್ಳಿ ಅದನ್ನ. MEC ಅಲ್ಲ, ಅದು IPC ಅಫೆನ್ಸ್ ಅಂತ ಓಡೋಗ್ಬಿಟ್ಟಿದ್ನಲ್ಲ. ಬಾಂಡ್ ಅಮೌಂಟ್ ಎಷ್ಟಿದೆ? You look into the file and then say pay the entire bond amount and then come. Then only it will be taken up. No necessary application under section 442. There is no scope for reduction of the bond amount for the accused. It is for the surety. Come out with the bond amount for the accused. ಕೋರ್ಟ್ ನಲ್ಲಿ ಬಂದ್ರೆ ಇಷ್ಟು ದುಡ್ಡು ಕೊಡ್ಬೇಕು ಅಂತ ಆರ್ಡರ್ ಆಗಿತ್ತೋ ಇಲ್ವೋ, ಅಷ್ಟು ದುಡ್ಡನ್ನ ರೆಡಿ ಮಾಡ್ಕೊಂಡು ಬನ್ನಿ, ಆಮೇಲೆ ಕೇಸ್ ತೆಗೆದುಕೊಳ್ಳಾಗತ್ತೆ. No, first you do that. Then the matter will be taken up. Tell me what is the amount that you have to pay. ಹೋಗಿ ನೋಡ್ಕೊಂಡ್ ಬನ್ನಿ, ಅವೆಲ್ಲ ನಾನು ನೋಡ್ಕೊಂಡ್ ಬಂದ್ಮೇಲೆ ಮೂವ್ ಮಾಡಿ. ಸುಮ್ನೆ ಇಲ್ಲಿ ತಗೊಂಡ್ಬರೋದು, ಮತ್ತೆ ನಾವೆಲ್ಲಿ ಲಿಸ್ಟ್ ಮಾಡೋದು, ಮತ್ತೆ ತಿರ್ಗಾ ನಮ್ಗೆ ಗೊತ್ತಿರ್ಲಿಲ್ಲ ಅನ್ನೋದು, ಅವೆಲ್ಲ ಬೇಡ. No, you pay the money first. You pay the money and then come. You don't know what is the amount now. I'll tell you what is the amount. The bond amount will be 50,000 rupees. Can you bring that 50,000 rupees on Tuesday? Then only he will be released, not otherwise. ನೀವು ಅದೆಲ್ಲ ನೋಡ್ಕೊಂಡು ಬನ್ನಿ. ಹಂಗೆ ಹೇಳಿದ ತಕ್ಷಣ ನೀವು ಬೇಡ ಇನ್ನೊಬ್ಬರನ್ನ ಇಟ್ಕೋತೀನಿ ಅಂತ ನೀವು ಹೋಗಿ ನೋಡ್ಕೊಂಡ್ ಬನ್ನಿ, ಅದೆಲ್ಲ ಕೇಳ್ಕೊಂಡು ಬನ್ನಿ. ಫೈಲ್ ನೋಡಿ, ಬಾಂಡ್ ಅಮೌಂಟ್ ಎಷ್ಟಿತ್ತು ಅಂತ ನೋಡಿ, ಎಲ್ಲ ತಯಾರಿ ಮಾಡ್ಕೊಳ್ಳಿ. ಅವ್ನಿಗೆ ಹೇಳಿ ಇಷ್ಟು ದುಡ್ಡು ಕೊಟ್ರೆ ಬಿಡ್ತಾರಪ್ಪ ಹೊರಗಡೆಗೆ, ಇಲ್ದೇ ಬಿಡೋದಿಲ್ಲ ಅಂತ. ಆಗ ಅವ್ನು ಹೇಳ್ತಾನೆ, ನೀವು ಬೇಡ ಸರ್ ಇನ್ನೊಬ್ರು ಲಾಯರ್ ಮ್ಯಾನೇಜ್ ಮಾಡ್ತೀನಿ. Tuesday, Wednesday, kindly. By that ಮಾಡ್ಕೊಂಡು ಬನ್ನಿ ವಕೀಲ್ರೆ, ಮಾಡ್ಕೊಂಡು ಬಂದು ಮೂವ್ ಮಾಡಿ. When was the case filed? It was in 2020-22, my lord. Admission is there. Not deposited the amount of. I've been moving. You take FLW before the magistrate. No urgency. Yes. Stay ತಗೊಂಡಿದ್ದಾರೆ. ಮಾಡಿದ್ರೆ ವೈಲೇಷನ್ ಇರುತ್ತೆ, ಸ್ಟೇ ಆಗಲ್ಲ. Please, madam. ನೀವು ಆರ್ಡರ್ ಕಾಪಿನ ತಗೊಂಡೋಗಿ ಕೊಟ್ಟು ದುಡ್ಡು ಡೆಪಾಸಿಟ್ ಮಾಡಿಲ್ಲ ಅಂತ ಅಫಿಡವಿಟ್ ಹಾಕಿದ್ರೆ ಮ್ಯಾಜಿಸ್ಟ್ರೇಟ್ ಫೈಲ್ ವಾರೆಂಟ್ ಕೊಡ್ತಾರೆ, ತೆಗೆದುಕೊಳ್ಳಿ. Admission ಅಲ್ಲೇ ನಮ್ಗೆ ಹೇಳೋದು ಅರ್ಥ ಆಗಲ್ವಾ? 20 ಅಡ್ಮಿಷನ್ ಪೆಂಡ್ ಇದೆ, 17 ಪೆಂಡಿಂಗ್ ಇದೆ, ಇವತ್ತು ಲಿಸ್ಟ್ ಆಗಿದೆ. ಅವ್ರೆಲ್ಲ ಬೈಪಾಸ್ ಮಾಡಿ ನಿಮ್ಗೆ ಯಾಕೆ ತಗೋಬೇಕು 22? ಅಷ್ಟೇ. ಪ್ಲೀಸ್ ಸ್ಟ್ಯಾಂಡ್ ಇನ್ ದಿ ಕ್ಯೂ, ಕಮ್ ಫಾರ್ ದಿ 70 ಮ್ಯಾಟ್ರ್ ಹಾಕೋತೀನಿ ಎವ್ರಿ ಡೇ. ಅದ್ರಲ್ಲೊಂದು 25 ಮ್ಯಾಟ್ರ್ ಎವ್ರಿ ಡೇ ಹೋಗ್ತಾ ಇದೆ. ಇನ್ನೆಷ್ಟು ಮಾಡಕ್ಕಾಗತ್ತೆ ಒಬ್ಬ ಮನುಷ್ಯ? ಬರುತ್ತೆ, ನಿಧಾನಕ್ಕೆ ಬರುತ್ತೆ. If you have complied the office objection, it will come in the queue. Don't no need to move. Yes, no, it will not be listed in that fashion. ನಾನು ನಿಮ್ಗೆ ಹೇಳಿಲ್ಲ ಆಫೀಸ್ ಅಬ್ಜೆಕ್ಷನ್ ಹಾಕ್ಬಿಟ್ಟಿಡು ಅಂತ. Yes, My lord, the RSC for final hearing. which year ma? 2009, man. No urgency for 9. I am having 5, 6, 7. ಅದು ಮುಗಿಲಿ, ಆಮೇಲೆ ನಿಮ್ದು 8, 9, 10, 11, 12. You understand? Yes. Any mentioning page? DD is also attached with the last occasion. ಏನ್ ಡಿಡಿ ಮಾ? Deposit ಮಾಡಿರಲಿಲ್ಲ, extension ಗೆ ಅಂತ ಕೇಳಿದ್ವಿ. This court is directed to take on a DD. DD is attached with the memo, Manashi. ಆಯ್ತು, ಬರುತ್ತೆ ಬಿಡಿ ನಿಧಾನಕ್ಕೆ. Warrant ಇಲ್ಲ, ವಾರೆಂಟ್ ಆಗಿದ್ರೆ ಹೇಳಿ ದುಡ್ಡು ಕಟ್ಟಿದ್ದೀನಿ ಅಂತ, ಇದನ್ನ ತೋರಿಸಿ, ಕಾಪಿ ತೋರಿಸಿ ಕಟ್ಟಿದ್ದೀನಿ ಅಂತ. ಕಟ್ಟಿಸ್ಕೊಳ್ಳೋಕೆ ಡೈರೆಕ್ಷನ್ ಎಕ್ಸ್ಟೆನ್ಷನ್ ಟೈಮ್ ಅವ್ರು ಕಟ್ಸೋದ್ ಬೇಡಮ್ಮ, ನೀವು ಇಲ್ಲಿ ಕೊಟ್ಟಿದ್ದೀವಿ ಅಂತ ಫೋಟೋ ಕಾಪಿ ಹಾಕಿ ಮಾಡೋಣ.
Yes, next. Lordship, 138 case, 188 case, Office of Justice complaint ಮಾಡಿದೀನಿ. IA for continuation delay ಇದೆ. Stay for ಯಾವತ್ ಫೈಲ್ ಮಾಡಿದ್ದಮ್ಮ? 2020, 2000? ಯಾವತ್ತು ಡೇಟ್ ಕೇಳ್ತಾ ಇದ್ದೀನಿ. March 13, my Lordship. ಮತ್ತೆ ಇಲ್ಲಿ ತನಕ ಯಾಕೆ ಬರ್ಲಿಲ್ಲ ಕೇಸು? Office of Justice ಇದು complaint ಮಾಡಿ. ಮತ್ತೆ ಅದ್ ನಿಧಾನಕ್ಕೆ ಬರುತ್ತೆ ಬಿಡಿ. Check bounce case, now we are the accused. I filed appeal, reopening day. The ಆ? reopening day I filed 20 days back. ಬರುತ್ತೆ. It will be listed. They are intending to take the FLW and Pay the money. I Two was ready courts to have- pay deposit. Two courts have held you as a convict. You pay the money, avoid the warrant. Yes. Review petition my lordship. Don't make a party feel, review You know? petition allow ಆಗಿದೆ madam. Madam, ನಾನು ಪಾರ್ಟಿ ಮಾಡಿ Madam. ರಿವ್ಯೂ ಪಿಟಿಷನ್ ಅಲೋ ಆಗಿದೆ 3124 ಅಲ್ಲಿ ಏನು? ರಿವ್ಯೂ ಪಿಟಿಷನ್ ಲಡ್ಶಿಪ್ ಆರ್ಟಿಕಲ್ ಬ್ಯಾಂಕ್ ಅಲ್ಲಿ ಪ್ಲಡ್ ಮಾಡಿದ್ದಾರೆ ನನ್ನ ಪಾರ್ಟಿನೇ ಮಾಡಿ Review petition ರೀ. ರಿವ್ಯೂ ಪಿಟಿಷನ್ ಫೈಲ್ ಮಾಡಿ ಕಂಪ್ಲೇಂಟ್ ರಿವ್ಯೂ ಪಿಟಿಷನ್ ಫೈಲ್ ಮಾಡಿದ್ದಾರೆ ಅದನ್ನ ಆರ್ಟಿಕಲ್ ರಿಲೀಸ್ ಎಲ್ಲಿ ಮಾಡಿ ಬರುತ್ತೆ ಕ್ರಿಮಿನಲ್ ಕೇಸಲ್ಲಿ? ಅಲ್ಲ ಕ್ರಿಮಿನಲ್ ಅದು ಅಪೀಲ್ ಪಿಟಿಷನ್ ಮೇಲೆ ಅಲ್ಲ ಇವ್ರೆ ರಿವ್ಯೂ ಪೆಟಿಷನ್ ಎಲ್ಲಿ ಬರುತ್ತೆ ಕ್ರಿಮಿನಲ್ ಕೇಸಲ್ಲಿ? ರಿವಿಷನ್ ಪಿಟಿಷನ್ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಿರಲ್ಲ, ವೇರ್ ಇಸ್ ದಿ ಕ್ವಶನ್ ಆಫ್ ರಿವ್ಯೂ ಇನ್ ಎ ಕ್ರಿಮಿನಲ್ ಪೆಟಿಷನ್? ನೋ ಕ್ವಶನ್ ಆಫ್ ಎನಿ ರಿವ್ಯೂ. ಅದ್ರಲ್ಲಿ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡಿದ್ದೀನಿ ಪಿಟಿಷನ್ ಇಸ್ ಅಲೋ ಆಗಿದೆ 3124 ಅಲ್ಲಿ ನನ್ನ ಪಾರ್ಟಿನೇ ಮಾಡಿಲ್ಲ ರಿವ್ಯೂ ಕ್ರಿಮಿನಲ್ Challenge it in the Supreme Court. I can't do anything. If the order has been passed by this court, it can't be recalled by this court. ನಿಮ್ಗೆ ಅರ್ಥ ಆಯ್ತಾ ತಾನು ಹೇಳಿದ್ದು? ನಿಮ್ ಪ್ರಕಾರ ಏನು ಅಂದ್ರೆ ನನ್ನನ್ನು ಪಾರ್ಟಿ ಮಾಡದಲ್ಲೇ ಒಂದು ಆರ್ಡರ್ ಈ ಕೋರ್ಟ್ನವ್ರು ಮಾಡ್ಬಿಟ್ಟಿದ್ದಾರೆ ಅಂತ. ಹೌದು. ಮಾಡಿದ್ರೆ ಅದರದ್ದು ರೆಮಿಡಿ ಬೇರೆ ಕಡೆ ಇದೆ, ನೀವು ಅದನ್ನ ಮಾಡಿ. ಇಲ್ಲಿ ನಾನೇನ್ ಮಾಡ್ಲಿ ಅದಕ್ಕೆ ರೀಕಾಲ್ ಮಾಡ್ಲಾ ಆರ್ಡರ್ನ? ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡಿದ್ದೀನಿ ಅಲ್ಲ ಇವರೇ ಮ್ಯಾಟರ್ ಮುಗ್ದೋಗಿದ್ಯಲ್ಲ, ಹೌದು, ಮುಗ್ದೋಗಿದೆ. ಮುಗ್ದೋಗಿರೋ ಮ್ಯಾಟರ್ ಅಲ್ಲಿ ಏನ್ ಇಂಪ್ಲೀಟ್ ಮಾಡ್ತೀರಿ? You understand that? Do whatever that is necessary. Permission, please. The DVAC proceedings was initiated by the respondent herein. That was interim maintenance was granted. Whereas I have filed a suit for declaration of nullity of marriage because she is having a living spouse at the time of entering into marriage with me. That suit has been decreed and nullity is declared. Hence, that revision may kindly be posted before the court for consideration of When interim. did you file? It was filed on in 23, my lord, 15/11/2023. But That what matter is was that? came up before the honorable court and ಬರುತ್ತೆ ಬಿಡಿ, ನೋ ಅಲ್ಲ ಇಂಟೀರಿಯರ್ ಆಯ್ತು. ಆಮೇಲೆ ಐ ವಿಲ್ ಕನ್ಸಿಡರ್ ಆನ್ ಮೈನ್ ಅಂತ ಅಂದ್ಬಿಟ್ಟು ದಟ್ ವಾಸ್ ನಾನಲ್ಲ ಅದನ್ನ ಮಾಡಿದವರು. ಗೊತ್ತಾಯ್ತು ಸ್ವಾಮಿ. ಗೊತ್ತಾಯ್ತಲ್ಲ ನಿಮ್ಗೆ ಅಷ್ಟು March ತೊಂದ್ರೆ ಅಲ್ಲಿ- ಇದ್ರೆ ಅವ್ರನ್ನೇ ಮೂವ್ ಮಾಡಿ. ದಯವಿಟ್ಟು ಸ್ವಾಮಿ No, no. ರಿಕವರಿಗೆ ಪ್ರೊಸೀಡಿಂಗ್ಸ್ ಇಲ್ರಿ. ಇದೆ. ನಿಮ್ಗೆ ಆತರ ಏನಾದ್ರು ತೊಂದ್ರೆ ಇದ್ರೆ ಯಾರ ಆತರ ಆರ್ಡರ್ ಮಾಡಿದ್ರು ಅವ್ರನ್ನ ಮೂವ್. ನಿಮಗೆ ಮಾಡಿದ್ರಿ ರಿಲೀಸ್ ಮಾಡಿ ಹೋಗ್ಬಿಟ್ರಿ ಅಂತ. ನೆಕ್ಸ್ಟ್ ವೀಕ್ ಅಲ್ಲಿ ಎನಿ ಡೇಟ್ ಮೇ ಬಿ. ಐ ಆಮ್ ಟೆಲಿಂಗ್ ಯು ದಟ್ ಇಸ್ ದಿ ಶಾರ್ಟೆಸ್ಟ್ ಡೇಟ್ ಐ ಕ್ಯಾನ್ ಗಿವ್ ಯು. ಇಫ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್ ಇಟ್. ಬೇರೆ ಮ್ಯಾಟರ್ಸ್ ಎಲ್ಲ ತುಂಬಾ ಲಿಸ್ಟ್ ಆಗಿದೆ. 100 ಮ್ಯಾಟರ್ ಹಾಕೋತಾ ಇದೀನಿ ಎವ್ರಿ ಡೇ. ಆಯ್ತು. 5:45 6 ಗಂಟೆ ತನಕ ಕೂತ್ಕೋತಾ ಇದೀನಿ. ಇನ್ನೆಷ್ಟೊತ್ತು ಮಾಡಕ್ಕಾಗತ್ತೆ? 4:45 ಕೋರ್ಟ್ ಕ್ಲೋಸ್ ಆಗುತ್ತೆ. RSA ಓಲ್ಡ್ ಮ್ಯಾಟರ್ಸ್ ಇದೆ. ಐ ಹ್ಯಾವ್ ಟು ರೀಚ್. ನೋ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. 1:15 1:50 1:45 2 ಗಂಟೆ ತನಕ ಕೂತ್ಕೋತೀನಿ. ಲಂಚ್ ಅವರ್ ಅರ್ಧ ಗಂಟೆ ಸ್ಕಿಪ್ ಮಾಡಿ. ಸಾಯಂಕಾಲನೂ 1 hour 1.5 hours ಎಕ್ಸ್ಟ್ರಾ ಕೂತ್ಕೋತಾ ಇದೀನಿ. ಇನ್ನೆಷ್ಟು ಮಾಡಕ್ಕಾಗತ್ತೆ? ಯು ಹ್ಯಾವ್ ಸಮ್ ಪೇಷನ್ಸ್. ಸಿ both jurisdictions are given to me. ಇದರಲ್ಲಿ Both criminal RP, all criminal RPs and old RSA.